ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ. ಇದು ರಾಜ್ಯಾದ್ಯಂತ ಜನರ ಆಶೀರ್ವಾದ, ಅವ್ರ ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಇವತ್ತು ಅವರು ಮುಖ್ಯಮಂತ್ರಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಸಂತೋಷ ಆಗಿದೆ. ಇಡೀ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲ ಕಡೆಗಳು ಸ್ವೀಟನ್ನ ಹಂಚೋ ಮೂಲಕ ಸಂತೋಷನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ದಿನ ಇವತ್ತು ನಮ್ಮ ಉತ್ತಳಿ ಭಾಗದ ಎಲ್ಲ ಅಕ್ಕಪಕ್ಕದ ಎಲ್ಲರೂ ಬಂದಿದ್ದಾರೆ. ಇವತ್ತು ಪೂಜೆಯನ್ನ ಆಂಜನೇಯ ಸ್ವಾಮಿ, ಉತ್ತಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನ ಇಟ್ಕೊಂಡಿದ್ವಿ. ಅವ್ರಿಗೆ ನಮ್ಮೆಲ್ಲರ ಇಂದನೂ ಅವರಿಗೆ ಒಂದು ಅಭಿನಂದನೆಗಳನ್ನ ಹೇಳ್ತೇನೆ. ಮತ್ತೆ ಮುಂದೆ ಇಡೀ ರಾಜ್ಯಾದ್ಯಂತ ಬೆಂಗಳೂರು ಎಲ್ಲ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಅಂತ ನಾವೆಲ್ಲರೂ ಆಶೆ ಇಟ್ಕೊಂಡಿದ್ವಿ. ಖಂಡಿತ ಆಗುತ್ತೆ. ಈ ದಿನ ತುಂಬಾ ಸಂತೋಷದ ಸುದ್ದಿ. ಯಾಕೆಂದ್ರೆ ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇವತ್ತು ಆಗ್ತಾ ಇದ್ದಾರೆ. ನಾವು ತುಂಬಾ ಆಸೆ ಇಟ್ಕೊಂಡು ತುಂಬಾ ವರ್ಷಗಳಿಂದ ಅವ್ರು ಆಗ್ಬೇಕು ಅಂತ ಎಲ್ಲರ ಇದಿತ್ತು, ಅಭಿಪ್ರಾಯ ಇತ್ತು. ಇವತ್ತು ಆಗ್ತಾ ಇದೆ. ಆ ಕಾರಣಕ್ಕೆ ಇವತ್ತು ಎಲ್ಲರ ಖುಷಿಯಿಂದ ಇವತ್ತು ವಿಶೇಷ ಪೂಜೆ ದೇವಸ್ಥಾನಗಳಿಗೆ ಡಿ.ಕೆ. ಶಿವಕುಮಾರ್ ಇವತ್ತು ಚಾರ್ಜ್ ತಗೊಂತಾ ಇದ್ದಾರೆ. ಕರ್ನಾಟಕ ಅಭಿವೃದ್ಧಿ ಮಾಡಬೇಕು ಅಂತ ಅವರ ಗುರಿ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತವಾಗ ಅವರ ವಿಷನ್ ಇದೆ, ಒಂದು ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ಅಭಿವೃದ್ಧಿ GBA ಏನು ಮಾಡಿದಾರೋ ಅದೆಲ್ಲ ಫುಲ್ ಡೆವಲಪ್ಮೆಂಟ್ ಮಾಡಿ ಜನಗಳಿಗೆ ತುಂಬ ಅನುಕೂಲ ಮಾಡಬೇಕು ಅಂತ ಅವರ ಆಸೆ ಇದೆ. ಖಂಡಿತ ನೆರವೇರುತ್ತೆ. ನಾವೆಲ್ಲ ಜೊತೆಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಇವತ್ತು ಎಲ್ಲ ವಿಶೇಷ ಪೂಜೆ ಆಂಜನೇಯ ಸ್ವಾಮಿ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗಬೇಕು, ದೇವರು ಅವ್ರಿಗೆಲ್ಲ ಆಶೀರ್ವಾದ ಐಶ್ವರ್ಯ ಎಲ್ಲ ಕೊಡಬೇಕು ಅಂತ, ನಮ್ಮೆಲ್ಲರ ಕಾರ್ಯಕರ್ತರಿಗೂ ಶಕ್ತಿ ತುಂಬಬೇಕು, ಎಲ್ಲ ಒಳ್ಳೇದಾಗಬೇಕು ಅಂತ ಇವತ್ತು ಬಯಸ್ತಾ ಇದ್ದೀನಿ. ನಮಸ್ಕಾರ. ನಾವು ಇದೆ ನಮ್ಮ ಉತ್ತರಳ್ಳಿ ಆಂಜನೇಯನ ಯಾವಾಗೂ ಅಷ್ಟೇ ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ. ಅವರ ಏನೇ ಒಂದು ಆಂಜನೇಯನ ನಾವು ಪೂಜೆ ಮಾಡಿಕೊಂಡು ಮೊದಲನೇದಾಗಿ ಯಾವತ್ತೂ ಶ್ರೇಯಸ್ಸು ಆಯಸ್ಸು ಹೆಚ್ಚಿಗೆ ಆಗುತ್ತೆ. ಏನೇ ಇದು ತುಂಬ ಹಲವಾರು ನಮ್ಮಂಥ ಯೂತ್ಸ್ ಆಗ್ಬೋದು, ಇಲ್ಲ ಯಾರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೆಲ್ಲ ಕಟ್ಟಾಳುಗಳು ಇದ್ದಾರೆ. ಅವ್ರಿಗೊಂದು ಆಸೆ ಇತ್ತು, ಡಿ.ಕೆ. ಶಿವಕುಮಾರ್ ಸರ್ ಪಕ್ಷ ಸಂಘಟನೆ ಆಗಲಿ ಮತ್ತು ಯಾವ್ದು ಈ ಮೇಕೆದಾಟು ಒಳ್ಳೊಳ್ಳೆ ಇದನ್ನ ಪಾದಯಾತ್ರೆ ಹಿಂದಿಡ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಅದೇ ಮುಂದಿನ ದಿನಗಳಲ್ಲಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದೆ ಎಲ್ಲ ಜಿಲ್ಲೆಗಳಿಗೂ ನೆಕ್ಸ್ಟ್ ಅಭಿವೃದ್ಧಿ ಅಧಿಕಾರರು ಅಂತಾನೆ ಇವ್ರ ಹೆಸರು. ಟ್ರಬಲ್ ಶೂಟರ್ ಅಂತ, ನಮ್ಮ ಕನಕಪುರದ ಬಂಡೆ ಅಂತಾನೆ ಹೆಸರುವಾಸಿಯಾಗಿರೋ ನಮ್ಮ ಶಿವಕುಮಾರ್ ಅಣ್ಣ, ಮತ್ತೆ ನಮ್ಮಂತ ಯೂತ್ಸ್ನ ಎಷ್ಟೋ ಜನ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅಂತಾನೆ ಹೇಳ್ಬೋದು ಡಿ.ಕೆ. ಬ್ರದರ್ಸ್ಗೆ. ನಮ್ಮ ಸುರೇಶ್ ಅವರು ಅಷ್ಟೇ, ಗ್ರೌಂಡ್ ಲೆವೆಲ್ ಯಾರು ವರ್ಕ್ ಮಾಡ್ತಾರೆ ಯಾರನ್ನೂ ಎಲ್ಲರನ್ನೂ ಒಂದು ವಿಶ್ವಾಸವಾಗಿ ತಗೊಂಡು ಒಂದು ಬೆಳವಣಿಗೆ ಮುಖಾಂತರ ಒಂದು ಪಕ್ಷ ಸಂಘಟನೆ ಗಟ್ಟಿ ಏನ್ ನಮ್ಮ ಬೆಂಗಳೂರು ಸೌತ್ ಆಗ್ಬೋದು, ಏನ್ ನಮ್ಮ ಗ್ರಾಮಾಂತರದಲ್ಲಿ 8 ಕಾನ್ಸ್ಟಿಟ್ಯೂನ್ಸಿ ಪ್ರತಿಯೊಂದು ಇವ್ರನ್ನು ಗುರುತಿಸಿ, ಆಮೇಲೆ ನೆಕ್ಸ್ಟ್ ಏನ್ GBA ಚುನಾವಣೆ ಬರ್ತಾ ಇದೆ, ಇದ್ರಲ್ಲಿ ತುಂಬಾ ಎಲ್ಲ ಶ್ರಮ ಪಟ್ಟಿರುವಂತ ಎಲ್ಲ ಅಭ್ಯರ್ಥಿಗಳು, ಆಮೇಲೆ ದಿನ ಬೆಳಗ್ಗೆ ಎದ್ರೆ ಜನಗಳ ಮಧ್ಯೆ ಇರುವಂತ ಎಲ್ಲ ನಾಯಕರುಗಳು, ನಮ್ಮ ಉಮಾದೇವಿ ಮೇಡಮ್ ಆಗ್ಬೋದು, ನಮ್ಮ ರಾಜು ಸರ್ ಆಗ್ಬೋದು, ಗುಂಡ್ಮಣಿ ಅಣ್ಣ, ಯಾರ್ಯಾರು ಇದಾರೆ ಇಲ್ಲೆಲ್ಲ ಕಾರ್ಯಕರ್ತರು ತುಂಬಾ ಈಗಿಂದ ಅಂತಲ್ಲ, ಅವರು ಪಾಪ 30-35 ವರ್ಷದಿಂದನೂ ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ನಮ್ಮ ಭಾಗದಲ್ಲಿ ನಮ್ಮ ಕುಮಾರಣ್ಣ ಆಗ್ಬೋದು, ಇಲ್ಲ ಯಾರ ನಮ್ಮ ಟೋಪಿ ಪ್ರಸಾದ್ ಸರ್ ಆಗ್ಬೋದು, ಎಲ್ಲ ಅವಾಗಿಂದನೂ ಒಂದು ಸಂಘಟನೆ ಮುಖಾಂತರ ಬರ್ತಾ ಇದೀವಿ. ನಮ್ಮ ಸಾಹೇಬ್ರಿಗೆ ಇನ್ನ ದೇವರ ಆರೋಗ್ಯ ಆಯುಷ್ ಯಶಸ್ಸು ಕೊಡ್ಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.